ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮನೆ ನಂಬರ್ ಬದಲಾದ ಘಟನೆ ರಾಯಚೂರು ಜಿಲ್ಲೆಯ ಗೆಜ್ಜಲಗೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ವೀರಾಪುರ ಗ್ರಾಮದ ಬಸಲಿಂಗಮ್ಮ ಗಂಡ ರುದ್ರಪ್ಪ ಅವರ ಮನೆ ನಂಬರ್ 22 ಇದ್ದು, ಆಸ್ತಿ ವರ್ಗಾವಣೆ ವೇಳೆಯಲ್ಲಿ ಗೆಜ್ಜಲಗೆಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದಾಖಲಾತಿಯಲ್ಲಿ 32 ಅಂತ ಹೇಳಿ ನಮೂದಿಸಿದ್ದು, ಕಳೆದ ಕೆಲ ವರ್ಷಗಳಿಂದ ಮನೆ ನಂಬರ್ 32ಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿಸಿಕೊಂಡಿದ್ದಾರೆ. ಇದೀಗ ಆಸ್ತಿ ಪತ್ರದಲ್ಲಿ ಮನೆ ನಂಬರ್ ಬದಲಾವಣೆ ಆಗಿರುವಂತದ್ದು ಕಂಡು ಬಂದಿದೆ. ಇಲ್ಲಿವರೆಗೆ ಕಟ್ಟಿರುವಂತಹ ಟ್ಯಾಕ್ಸು 22 ನಂಬರ್ಗೆ ಕ್ಲಿಯರ್ ಮಾಡಿಕೊಡಿ, ಈ ಸ್ವತ್ತು ನೀಡುವಂತೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಗ್ರಹಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ನಮಸ್ಕಾರ ಬಂಧುಗಳೇ, ನಮ್ಮ ಹೆಸರು ಬಸವರಾಜ್ ಅಮ್ಮಿಗಡ, ಕೆಆರ್ಎಸ್ಪೇಟೆಯ ಮಸ್ಕಿ ತಾಲೂಕು ಅಧ್ಯಕ್ಷ. ಗೆಜ್ಜಲಗೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ವೀರಾಪುರ ಗ್ರಾಮದ ರಾಜ್ಯ ರೈತ ಘಟಕ ಕಾರ್ಯದರ್ಶಿಯಾದ ಶಿವರಾಜ್ ಕಪ್ಪಗಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಶಿವರಾಜ್ ಕಪ್ಪಗಲ್ ಅವರ ವೀರಾಪುರ ಗ್ರಾಮದ ನಿವಾಸಿಯಾಗಿದ್ದು, ಶಿವರಾಜ್ ಕಪ್ಪಗಲ್ ಅವರ ತಂದೆ ರುದ್ರಪ್ಪ ಅಂತೇಳಿ. ಅವರ ತಂದೆ ತೀರ್ಕೊಂಡಾದ ನಂತರ ಅವ್ರ ತಾಯಿಗೆ ಆಸ್ತಿ ವರ್ಗಾವಣೆ ಆಗಬೇಕಾಗಿತ್ತು. ಆ ಆಸ್ತಿಯ ವರ್ಗಾವಣೆ ಸಮಯದಲ್ಲಿ ಕೂಡ ಇಲ್ಲಿ ಒಂದು ಎಡವಟ್ಟನ್ನು ಕೂಡ ಇಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಮಾಡಿದ್ದಾರೆ. ಆಸ್ತಿ ಅವರಪ್ಪನ ಆಸ್ತಿಯ ಹಕ್ಕುಪತ್ರದಲ್ಲಿ ಕೂಡ ಮನೆ ನಂಬರ್ 22 ಇತ್ತು. ಆವಾಗ ಅವ್ರ ತಾಯಿ ಹೆಸರಲ್ಲಿ ಮಾಡುವಾಗ ಮನೆ ನಂಬರ್ 32 ಅಂತೇಳಿ ಅವ್ರ ತಾಯಿ ಹೆಸರು ಮನೆ ನಂಬರ್ ಹೆಸರು ಆದ ನಂತರ ಕೂಡ ಅಲ್ಲಿಂದ ಇಲ್ಲಿವರೆಗೂ ಪಂಚಾಯತ್ ಸಿಬ್ಬಂದಿಗಳು ಮನೆ ನಂಬರ್ 32ಕ್ಕೆ ಟ್ಯಾಕ್ಸ್ ಕಟ್ಸ್ಕೊಂಡು, ಹಾಗಾಗಿ ನಮ್ಮ ಮನೆ ನಂಬರ್ 22 ಮನೆ ನಂಬರ್ 32ಕ್ಕೆ ನೀವು ಟ್ಯಾಕ್ಸ್ ಕಟ್ಸ್ಕೊಂಡಿದ್ರಿ. ಹಾಗಾಗಿ ಮನೆ ನಂಬರ್ 22ರ ಮನೆ ನಂಬರ್ನ ನೀವು ಟ್ಯಾಕ್ಸ್ ಕ್ಲಿಯರ್ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾರು ಈ ಒಂದು ಕೃತ್ಯಕ್ಕೆ, ಈ ಒಂದು ಮನೆ ನಂಬರ್ ಬದಲಾವಣೆ ಮಾಡುವಲ್ಲಿ ಯಾರು ಕೈ ಜೋಡಿಸಿದ್ರ ಮತ್ತು ಭ್ರಷ್ಟಾಚಾರ ಎಸಗಿರ ಮತ್ತು ಅವರ ವಿರುದ್ಧ ಕ್ರಮ ವಹಿಸಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾನೂನಿನಲ್ಲಿ ಶಿಕ್ಷೆಗೊಳಪಡಿಸ್ಬೇಕಂತೇಳಿ ನಮ್ಮ ಕೆಆರ್ಎಸ್ ಪಾರ್ಟಿ ತಂಡ ಕೂಡ ಇವತ್ತು ಮೇಲಧಿಕಾರಿ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆ ಮತ್ತು ಪಿಡಿಒ ಅವ್ರ ಜೊತೆ ಮಾತುಕತೆಗಳು ಕೂಡ ನಾವು ಆಡಿದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.